ಕಂಡಿದ್ ಕನ್ಸ ಭಯನ ಆಗೋಯ್ತು. ದಿವ್ಯಾ ಕಾಮ್ ಡೌನ್. ಕೆಟ್ಟದ್ನ ಯೋಚನೆ ಮಾಡಿದ್ರೆ ಕೆಟ್ಟದೇ ಕನ್ಸಲ್ ಬರೋದು. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಹಗಲೊತ್ ಮಲಗಬಾರ್ದು. ಬೇಡದಿರೋದೆಲ್ಲ ಕನ್ಸಲ್ ಬೀಳುತ್ತೆ. ಅಕಸ್ಮಾತ್ ಕಾರ್ತಿಕ್ನೇ ಮದ್ವೆ ಆದ್ರೆ ಕನ್ಸಲ್ ಕಂಡಿದ್ನೆಲ್ಲ ನಿಜವಾಗ್ಲೂ ಅನುಭವಿಸ್ಬೇಕಾಗುತ್ತೆ. ಮೊದ್ಲೇ ಅವನು ಶ್ರೀಮಂತಿಗೆ ಬೇಡ, ಗುಡ್ಸ್ಲಲ್ಲಿ ಬದುಕೋಣ ಅಂತ ಹೇಳ್ತಾನೆ. ಈ ಕಾರ್ತಿಕ್ ಮತ್ತೆ ಬಾಲ ಅನ್ನೋ ಆಪ್ಷನ್ ಅಲ್ಲಿ ಕಾರ್ತಿಕ್ ಅನ್ನೋ ಆಪ್ಷನ್ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿರ್ಬೇಕು. ನನ್ನ ಗುರಿ, ನನ್ನ ಭವಿಷ್ಯ ಎರಡು ಬಾಲನೇ. ಬಾಲನ್ ಮದ್ವೆ ಆದ್ರೆ ಆಕಾಶಕ್ಕೆ ಏನೇ ಆಗ್ತಾನೆ. ಈ ಕಾರ್ತಿಕ್ನ ಮದ್ವೆ ಆದ್ರೆ ಪಾತಾಳಕ್ಕೆ ತಳ್ಬಿಡ್ತಾನೆ. ನನ್ನ ಲೈಫಲ್ಲಿ ಬಾಲನ್ ಮಾತ್ರ ಜಾಗ. ಸಾಹೇಬ್ರು ಕರೀತಾ ಇದ್ದಾರೆ, ಬಾಮ್ಮ. ಇಲ್ಲೊಂದು ಸೈನ್ ಹಾಕು. ಎಲ್ಲಿ ನಿನ್ ಕಡೆಯವರು ಪತ್ತೆನೇ ಇಲ್ಲ? ಬರ್ತಾರೆ ಸರ್. ಯಾವಾಗ ಬರ್ತಾರೆ? ನಿನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ಮೇಲ? ನೀವ್ ನನ್ನ ಕೋರ್ಟಿಗೆ ಕರ್ಕೊಂಡು ಹೋದ್ರು ನಾನಲ್ಲಿ ನಿರಪರಾಧಿ ಅಂತಾನೆ ಸಾಬೀತಾಗೋದು. ಯಾಕಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ರೀ ಮಹದೇವ್, ನೋಡಿದ್ರೆ ಇವಳು ಕಾನ್ಫಿಡೆನ್ಸ್ನ. ಜಟ್ಟಿ ಜಾರಿ ಹಳ್ಳಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾಳೆ. ಈ ಕಾನ್ಫಿಡೆನ್ಸ್ ನಿಮ್ಗೇನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಮೋಷನ್ ಆಗಿರೋದು. ಆದ್ರೆ ನಿನ್ ಬ್ಯಾಡ್ ಲಕ್ ಸತ್ಯ. ನಿನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ನಿನಗೆ ಜೀವಾವಧಿ ಶಿಕ್ಷೆ ಗ್ಯಾರಂಟಿ. ಏನ್ ಹೇಳ್ತಿದ್ದೀರಾ ನೀವು? ನಿನ್ ಬಟ್ಟೆಯಲ್ಲಿ ಸಿಕ್ಕಿರೋ ಬ್ಲಡ್ ಚಿದಗ್ನಿ ಬಾಯಿದೆ ಅಂತ ರಿಪೋರ್ಟ್ ಬಂದಿದೆ. ಆದ್ರೆ ನಾನ್ ಶೂಟ್ ಮಾಡಿಲ್ಲ ಸರ್. ಯಾರೋ ಬಂದ್ ಶೂಟ್ ಮಾಡಿದ್ರು, ನಾನ್ ಆ ಜಾಗದಲ್ಲಿದ್ದೆ ಅಷ್ಟೇ. ಇದನ್ನ ಕೋರ್ಟಲ್ಲಿ ಬಂದು ಹೇಳು. ಕೋರ್ಟ್ ಕೇಳುತ್ತಾ ನೋಡೋಣ. ಕೋರ್ಟು ಬೇಕಿರೋದು ಸಾಕ್ಷಿ. ಸಾಕ್ಷಿ ಸಿಕ್ಕಾಯ್ತು, ಅಲ್ಲಿಗೆ ನಿನ್ನ ಜೀವನ ಜೈಲಲ್ಲೇ ಕಳಿಬೇಕು. ಏನಮ್ಮ, ನಿನ್ಗೆ ಭಯನೇ ಆಗೋದಿಲ್ವಾ? ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಹತ್ತು ಕರೆದು ದೊಡ್ಡ ಗಲಾಟೆನೆ ಮಾಡ್ಬಿಡ್ತಾ ಇದ್ರು. ನೀನ್ ನೋಡಿದ್ರೆ ಇಷ್ಟೊಂದು ಕೂಲ್ ಆಗಿದ್ಯಾ? ಯಾಕೆ ಭಯ ಪಡ್ಬೇಕು? ತಪ್ಪು ಮಾಡಿದ್ರೆ ಭಯ ಪಡಬೇಕು. ನಾನು ಯಾವ ತಪ್ಪು ಮಾಡಿಲ್ಲ, ಭಯ ಪಡೋದು ಇಲ್ಲ. ಏನೋ ಅಂದ್ಕೊಂಡಿದೆ ನಿನ್ನ ಗುಂಡಿಗೆ ಗಟ್ಟಿಯಾಗಿದೆ. ಹುಟ್ಟಾನೆ ಬಂದಿರೋದು ಸರ್ ಅದು. ಕರ್ಣಂಗೆ ಹುಟ್ಟ ಕವಚ ಬಂತು, ನನಗೆ ಧೈರ್ಯದ ಗುಂಡಿಗೆ ಬಂತು. ಜೈಲಿಗೆ ಹೋಗ್ತಿದೀಯಾ ಅಂತಂದ್ರು ಹೆದರಿಕೆ ಇಲ್ವಾ ನಿನ್ಗೆ? ತಪ್ಪು ಮಾಡದೇ ಇರೋರ್ಗೆ ಯಾರು ಏನೇ ಹೇಳಿ ಹೆದರ್ಸಿದ್ರು ಏನು ಅನ್ಸಲ್ಲ ಸರ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನಿನ ಜೀವಂತವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಮೇಲೊಬ್ಬ ಇದ್ದಾನೆ. ಮನುಷ್ಯರು ಮೋಸ ಮಾಡಬಹುದು, ಆದ್ರೆ ದೇವ್ರು ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಡೈಲಾಗ್ ಹೊಡೆಯೋಕೆ ಇದು ಸಿನಿಮಾ ಅಲ್ಲ, ಪೊಲೀಸ್ ಸ್ಟೇಷನ್. ಕಂಬಿ ಎಣಿಸ್ತಾ ಇದೆಯಾ? ಅದು ನೆನಪಿರ್ಲಿ.
ಸತ್ಯ ಎಲ್ಲಿದ್ರೂ ಸತ್ಯನೇ. ನಿನ್ನ ಪರವಾಗಿ ಯಾವುದೇ ಸಾಕ್ಷಿ ಇಲ್ಲ, ಕೊಲೆ ಕೇಸು, ಬೇಲ್ ಸಿಗೋ ಚಾನ್ಸು ಕೂಡ ಇಲ್ಲ, ಆದರೂ ಡೈಲಾಗ್ ಹೊಡಿತೀಯ. ಇನ್ನೊಂದು ಗಂಟೆಲಿ ನಿನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡ್ತೀವಿ, ಅಲ್ಲಿ ಹೊಡಿ ನಿನ್ನ ಡೈಲಾಗ್ಸ್ನ. ಅದ್ರ ಅಗತ್ಯ ಇಲ್ಲ ಸರ್, ನಾವು ಬೇಲ್ ತಗೊಂಡೇ ಬಂದಿದ್ದೀವಿ. ಕೊನೆಗೂ ನಿನ್ ಉದ್ದೇಶ ಏನು ಅಂತ ಪ್ರೂವ್ ಮಾಡ್ಬಿಟ್ಟಿಯಲ್ಲ. ನನ್ ಜೀವನಕ್ಕೆ ಬೆಂಕಿ ಹಾಕ್ಬಿಟ್ಟಿಯಲ್ಲ. ಯಾಕೆ ಬಂದೆ ಇಲ್ಲಿಗೆ? ದಿವ್ಯಾ ಏನ್ ಹೇಳ್ತಿರೋದು? ನಿಮಗೂ ಈ ಹುಡುಗಿಗೂ ಏನ್ ಸಂಬಂಧ? ನಿಜ ಹೇಳಿ, ಮಾತಾಡಿ. ಯಾರಿವಳು? ಅಕ್ಕ, ಭಾವನ ಪ್ರಜ್ಞೆ ಬಂತ? ಅಕ್ಕ, ನಿನ್ಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿಯಾಗೇ ಇತ್ತು ಊರ್ಮಿಳಾ, ಆದ್ರೆ ನಾವೇ ಅವರನ್ನ ನಂಬಿ ಮೋಸ ಹೋದ್ವಿ. ಆ ದಿವ್ಯನ್ ಮನೆಯವರು ಬಡವರಿದ್ರು, ಕುಣದಲ್ಲಿ ಶ್ರೀಮಂತರು. ಅವ್ರ ಮನೆ ಮಗಳನ್ನ ನಮ್ಮನೆಗೆ ತಗೊಂಬಂದ್ರೆ ನಮ್ಮನೆ ಬೆಳಗ್ತಾಳೆ ಅಂತ ಅನ್ಕೊಂಡಿದ್ವಿ. ಎಲ್ಲ ಸುಟ್ಟು ಭಸ್ಮ ಮಾಡ್ಬಿಟ್ರು, ಭಸ್ಮಾಸುರ ವಂಶದವರು. ಅಕ್ಕ, ನೀನ್ ನೋವು ನನಗೆ ಅರ್ಥ ಆಗತ್ತೆ, ಆದ್ರೆ ನೀನ್ ಈ ರೀತಿ ಟೆನ್ಷನ್ ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು? ಸ್ವಲ್ಪ ಸಮಾಧಾನ ಮಾಡ್ಕೋ. ಇರು, ನೀರು ತಗೊಂಡ್ ಬರ್ತೀನಿ. ಅವನಿಗೆ ಆಸೆ ಇದ್ದಿದ್ದು ಮಗನ ಮದುವೆ ನೋಡಬೇಕು ಅಂತ, ಅದಾಗ್ಲಿಲ್ವಲ್ಲ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಷ್ಟೇ. ಅದೊಂದನ್ನ ನೀವು ನೆರವೇರಿಸ್ಕೊಟ್ಬಿಟ್ರೆ ನೋಡ್ತಾ ಇರ್ತಾರೆ ರಾಮಚಂದ್ರನ ವಯಸ್ಸು 20 ವರ್ಷ ಕಡಿಮೆ ಆಗ್ಬಿಡುತ್ತೆ. ತಗೋ, ಕುಡಿ ಅಕ್ಕ. ಇಷ್ಟೆಲ್ಲ ಆಗಿದ್ದು ಆ ಸತ್ಯನಿಂದನೇ. ಸತ್ಯ ದಿವ್ಯಾ ತಂಗಿ ಅನ್ನೋದನ್ನ ಅವ್ರ ಮನೆಯವ್ರು ಮುಚ್ಚಿಟ್ರು. ಸುಳ್ಳುಗಾರರು, ಮೋಸಗಾರರು. ಆ ಸತ್ಯ ಒಬ್ಳು ಇಲ್ಲದೆ ಹೋಗಿದ್ದಿದ್ರೆ ಕಾರ್ತಿಕ್ ಮದುವೆ ಮುಗಿದು ಹೋಗಿರ್ತಿತ್ತು. ದೇವ್ರ ದಯದಿಂದ ಅವ್ರ ಸತ್ಯ ಬಯಲಾಗಿ ಅವನೇ ನಮ್ಮನ್ನು ಕಾಪಾಡ್ದ. ಈಗ ಮುಂದೇನ್ ಮಾಡ್ಬೇಕು ಅಂತ ಯೋಚಿಸಿದಿರಾ ಅಕ್ಕ? ಮುಂದೇನು, ಮೊದಲು ಇವ್ರು ಸರಿ ಹೋಗ್ಬೇಕು. ಅದೊಂದನ್ನೇ ನಾನು ದೇವ್ರ ಹತ್ರ ಕೇಳ್ಕೊತಾ ಇರೋದು. ಭಾವ ಖಂಡಿತ ಹುಷಾರಾಗ್ತಾರೆ ಅಕ್ಕ, ಆದ್ರೆ ನಾವು ಬೀಗ್ರ ಹತ್ರ ಮಾತಾಡ್ಬೇಕು ಅಲ್ವಾ? ಬೀಗ್ರು? ಯಾವ ಸೀಮೆ ಬೀಗ್ರಿ ಅವರು? ಎಲ್ಲ ಮುಗಿದೋಯ್ತಲ್ಲ, ಇನ್ ಮಾತಾಡೋದಕ್ಕೆ ಏನು ಉಳಿದಿದೆ? ಅಕ್ಕ, ನಾನು ಭಾವನ ದೃಷ್ಟಿಲಿ ಮಾತಾಡ್ತಾ ಇದ್ದೀನಿ. ಭಾವನ್ಗೆ ಈ ಮದ್ವೆ ಬಗ್ಗೆ ತುಂಬಾನೇ ನಿರೀಕ್ಷೆ ಇತ್ತು. ಈಗ ನಾವ್ ಏಕಾಏಕಿ ಮದ್ವೆ ನಿಲ್ಸಿದೀವಿ ಅನ್ನೋ ವಿಚಾರನೂ ಅವ್ರಿಗೆ ಶಾಕ್ ಆಗಿರ್ಬೋದಲ್ವಾ? ಇಲ್ಲಾಂದ್ರೆ ನನ್ಗ ದಿವ್ಯಾ ಬಗ್ಗೆ ಸ್ವಲ್ಪನೂ ಮನ್ಸಿಲ್ಲ ಅಕ್ಕ. ಕಾರ್ತಿಕ್ ದಿವ್ಯಾ ಮದ್ವೆ ನಡೆದ್ರೆ ಭಾವ ಹುಷಾರಾಗ್ಬೋದೇನೋ ಅಂತ ಹೇಳ್ದೆ. ಆಗಿದ್ದಾಗೋಯ್ತು ಅಕ್ಕ. ನಿಮಗ್ ಕೋಪ ಇರೋದು ಸತ್ಯನ ಮೇಲೆ ತಾನೆ. ಆದ್ರೆ ಮದ್ವೆ ಹೆಣ್ಣು ದಿವ್ಯಾ ಅಲ್ವಾ? ಬೀಗ್ರಿಗೆ ಇನ್ನೊಂದು ಅವಕಾಶ ಕೊಡೋಣ. ಈ ಮದ್ವೆ ಆದ್ರೆ ನಮಗೂ ಒಳ್ಳೇದಾಗತ್ತೆ. ಆದ್ರೆ ಅವ್ರಿಗೆ ಅರ್ಹತೆ ಯೋಗ್ಯತೆ ಇದೆಯಾ ಊರ್ಮಿಳಾ?
ಅವ್ರಿಗೆ ಸಂಬಂಧಗಳಿಗೆ ಬೆಲೆನೇ ಗೊತ್ತಿಲ್ಲ. ಬೆಲೆ ಗೊತ್ತಿದ್ರೆ ಇಷ್ಟೊತ್ತಿಗೆ ಫೋನ್ ಮಾಡಿರೋರು. ಕೊನೆ ಪಕ್ಷ ಇವ್ರ ಆರೋಗ್ಯ ವಿಚಾರಿಸಕ್ಕಾದ್ರೂ ಫೋನ್ ಮಾಡಿರೋರು, ಆದ್ರೆ ಮಾಡ್ಲಿಲ್ವೇ? ಅವ್ರಿಗೆ ಸಂಬಂಧ ಬೇಡವಾದ್ಮೇಲೆ ನಮಗೆ ಯಾಕ್ಬೇಕು ಹೇಳು? ನಮ್ ಕಾರ್ತಿಕೇಗೇನು ಹುಡುಗಿ ಸಿಗಲ್ವಾ? ಅಲ್ಲ ಅಕ್ಕ, ಅದು ಭಾವ. ಉರ್ಮೇಡ, ನಿಮ್ ಭಾವಂಗೆ ಏನೂ ಆಗಲ್ಲ, ಅವರು ಹುಷಾರಾಗ್ತಾರೆ. ಸದ್ಯಕ್ಕೆ ಈ ಮದ್ವೆ ಮಾತುಕತೆ ಬೇಡ. ಈ ಮದ್ವೆ ಈಗ ಮುಗಿದು ಹೋಗಿರೋ ಕತೆ. ಅಕ್ಕ, ಯಾರೋ ನೀನು? ಈ ಕ್ಷಣಕ್ಕೆ ಅದು ಇಂಪಾರ್ಟೆಂಟ್ ಅಲ್ಲ ಸರ್. ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ, ಅದು ಇಂಪಾರ್ಟೆಂಟು. ಸೊ ಗಮನ ಅದ್ರ ಮೇಲೆ ಇರಲಿ. ಏನ್ ಸಾರ್, ನಮ್ ಸತ್ತಿಂಗ್ ಬೇಲೆ ಸಿಗಲ್ಲ ಅಂತಂದ್ರಿ, ಇವಾಗ ನಿಮ್ ಕಣ್ಮುಂದೆ ಇದೆಯಲ್ಲ ಬೇಲು, ಸರಿಯಾಗಿ ನೋಡ್ಕೊಳ್ಳಿ. ಸಂಭ್ರಮ ಆಮೇಲೆ ಪಡೋರಂತೆ, ಮೊದಲು ಬೇಲ್ ಪೇಪರ್ ವ್ಯಾಲಿಡ್ ಇದೆಯಾ ಅಂತ ನೋಡ್ತೀನಿ. ಸತ್ಯ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿಂಗೆ ಬೇಲ್ ಸಿಕ್ಕಿದೆ. ನೀನ್ ನಾಚೆ ಕರ್ಕೊಂಡು ಹೋಗಕ್ಕೆ ನಾವು ಬಂದಿರೋದು. ಏನು ಹುಡುಗಾಟ ಆಡ್ತಿದ್ದೀರಾ? ನೀವೇ ಟೈಪ್ ಮಾಡ್ಕೊಂಡು ಡಮ್ಮಿ ಡಾಕ್ಯುಮೆಂಟ್ ತಂದಿಲ್ಲ ತಾನೇ? ಯಾಕೆ ಸರ್, ಮೊದಲು ಯಾವಾಗಾದ್ರೂ ಈ ಥರ ಮೋಸ ಹೋಗಿದ್ರಾ? ಅಟೆಂಪ್ಟ್ ಟು ಮರ್ಡರ್ ಕೇಸ್ಗೆ ಬೇಲ್ ಸಿಗಲ್ಲ. ನೀವು ಈ ಪೇಪರ್ ತಂದಿದ್ದೀರಾ ಅಂತಂದ್ರೆ ಇದು ಪಕ್ಕಾ ಫ್ರಾಡ್ ಪೇಪರ್ಸೇ. ನೀವು ನನಗೆ ಅವಮಾನ ಮಾಡ್ತಾ ಇದ್ರಿ ಇನ್ಸ್ಪೆಕ್ಟರ್. ಒಮ್ಮೆ ಸರಿಯಾಗಿ ನೋಡಿ. ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಬೇಲ್ ಸಿಗಲ್ಲ ಅನ್ನೋದು ಅರ್ಧ ಸತ್ಯ ಸರ್. ಹೆಣ್ಮಕ್ಳು ವಿಚಾರದಲ್ಲಿ ಇರೋ ವಿಷಯ ಜಡ್ಜಿಗೆ ತಿಳಿಸಿ ಎಮರ್ಜೆನ್ಸಿ ಬೇಲ್ ಅಂತ ತರಬಹುದು. ನಾವಿವಾಗ ಅದನ್ನೇ ಮಾಡಿರೋದು. ಆದ್ರೆ ಈ ಅವಕಾಶ ಇದೆ ಅನ್ನೋದನ್ನ ನೀವು ತಿಳಿಸ್ಬೋದಾಗಿತ್ತು. ಬಟ್ ಇದನ್ನ ಮುಚ್ಚಿಟ್ಟಿದ್ರಿ ನೀವು. ಬಂದವರಿಗೆಲ್ಲ ಕಾನೂನು ಪಾಠ ಮಾಡ್ತಾ ಕೂರ್ಲ ನಾನು? ಸರ್, ಗೌರ್ಮೆಂಟ್ ನಿಮಗೆ ಹಾಕಿ ಕೊಟ್ಟಿರೋದು ಬರೀ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡಕ್ಕಲ್ಲ, ತಪ್ಪಿಲ್ದೇ ಇರೋರಿಗೆ ನ್ಯಾಯ ಕೊಡ್ಲಿ ಅಂತ. ಆದ್ರೆ ಇವತ್ತು ನಿಮ್ಮಂಥ ರಕ್ಷಕರೇ ಭಕ್ಷಕರಾಗ್ತಾ ಇದ್ದಾರೆ. ಆಯ್ತು ಬಿಡು, ಅದೆಷ್ಟೋ ಮಾತಾಡ್ತೀಯ. ಆದ್ರೆ ಇವಳೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಅದಂತೂ ನೀನ್ ಬದಲಾಯಿಸಕ್ಕಾಗಲ್ವಲ್ಲ. ಬೇಲು ಟೆಂಪ್ರರಿ,
ನೆನ್ಪಿಟ್ಕೋ. ಅಲ್ಲೇ ಸರ್ ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ನೀವು ಬರೀ ಸತ್ಯನ್ ಬಟ್ಟೆ ಮೇಲೆ ರಕ್ತದ ಕಲೆ ಇತ್ತು ಅಂತ ಮಾತ್ರ ಅರೆಸ್ಟ್ ಮಾಡಿದ್ದೀರಾ. ಆದ್ರೆ ಗಣನೆಗೆ ತಗೊಬೇಕಾಗಿರೋ ವಿಷಯಗಳು ತುಂಬಾ ಇದೆ. ಶೂಟ್ ಎಲ್ಲಿಂದ ಆಯ್ತು, ಎಷ್ಟು ದೂರದಿಂದ ಆಯ್ತು, ಬುಲೆಟ್ ಬಿದ್ದಿರೋ ಆಂಗಲ್ ಯಾವುದು, ಶೂಟ್ ಮಾಡಿದ್ ಯಾರು, ಇದನ್ನೆಲ್ಲ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಸರ್. ಆದ್ರೆ ನೀವು ಎಲ್ಲ ಬಿಟ್ಟು ಬಟ್ಟೆನೇ ಸಾಕ್ಷಿ ಅಂತ ಕೂತಿದ್ದೀರಾ. ಆದ್ರೆ ಕೋರ್ಟಲ್ಲಿ ಇದೊಂದು ಸಾಕ್ಷಿ ಸಾಕಾಗಲ್ಲ ಸರ್. ನಮ್ಮ ಕಾನೂನಲ್ಲಿ 100 ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳುತ್ತೆ. ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಅದನ್ನು ಹೇಳೋ. ಅಷ್ಟಕ್ಕೂ ಚಿದಗ್ನಿ ಬಾಯಿ ಜೀವಂತವಾಗೇ ಇದ್ದಾಳೆ. ಸತ್ಯನೇ ಅಟ್ಯಾಕ್ ಮಾಡಿದ್ಲೋ ಇಲ್ವೋ ಅನ್ನೋದನ್ನ ಅವಳು ಹೇಳಬೇಕು. ಅದಕ್ಕೂ ಮುಂಚೆ ಸತ್ಯ ಅಪರಾಧಿ ಅಂತ ನೀವು ಡಿಸೈಡ್ ಮಾಡಬೇಡಿ ಸರ್. ಸತ್ಯ ಬರೀ ಸಸ್ಪೆಕ್ಟ್ ಅಷ್ಟೇನೆ. ಲಾಯರೇ ಸುಮ್ಮನಿರ್ಬೇಕಾದ್ರೆ ನೀನು ಅವಾಗಿಂದ ಮಾತಾಡ್ತಾನೆ ಇದೀಯಾ. ಪೊಲೀಸ್ ಹತ್ರ ನಕ್ರ ಮಾಡಿದ್ರೆ ನಾಳೆ ನಿನ್ನ ಬುಡಕ್ಕೂ ಬರ್ಬೋದು. ಹುಷಾರ್. ಏನ್ ಕಿಂಡಲ್ಲ? ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಅವರು ಕೂಡ ನೀವು ಹೇಳಿದ ನಾಳೆಗೆ ಕಾಯ್ತಾ ಇದ್ದಾರೆ. IAS ಕ್ಯಾಂಡಿಡೇಟ್ ಇವರು. ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಪಾಸ್ ಆಗಿ DC ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಪಾಸ್ ಆದ್ಮೇಲೆ ಅವರು DC ಆಗಿ ನಿಮ್ ಗ್ರಾಚಾರ ಕೆಟ್ಟು ಅವ್ರು ಇಲ್ಲಿಗೆ ಬಂದ್ರೆ ಯಾರು ಬುಡಕ್ ಬರುತ್ತೋ ಹೇಳಕ್ಕಾಗಲ್ಲ ಸರ್. ಸರ್, ಬೇಲ್ ತಂದು ಕೊಟ್ವಲ್ಲ, ಇನ್ನು ನಮ್ಮ ಸತ್ತಿನ ರಿಲೀಸ್ ಮಾಡ್ಬೋದಲ್ವಾ? ಥ್ಯಾಂಕ್ ಯು ಸರ್. ಬಾ ಸತ್ಯ.